ಬಂಧುಗಳೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 8 ಅಂತೂ ಮುಗಿಯುವ ಹಂತಕ್ಕೆ ಬಂದಿದೆ. ಬಿಗ್ ಬಾಸ್ ಸೀಸನ್ 8 ಆರಂಭವಾದಾಗ ಸ್ಪರ್ಧಿಗಳನ್ನ ನೋಡಿ ಒಂದಷ್ಟು ಜನ ಮಾತನಾಡ್ಕೊಂಡಿದ್ರು, ಇವರೆಂತ ಸ್ಪರ್ಧಿಗಳಪ್ಪ, ಇವರಿಂದ ನಾವು ಏನ್ ಎಂಟರ್ಟೈನ್ಮೆಂಟ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತೇಳಿ. ಯಾಕಂದ್ರೆ ಬಹುತೇಕ ಸ್ಪರ್ಧಿಗಳು ಜನರಿಗೆ ಗೊತ್ತಿರಲಿಲ್ಲ. ಇನ್ನು ಕೆಲವು ಸ್ಪರ್ಧಿಗಳನ್ನ ಒಂದಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ನೋಡಿದ್ರು. ಹೀಗಾಗಿ ಹೆಚ್ಚಿನ ಸ್ಪರ್ಧಿಗಳು ಯಾರಿಗೂ ಕೂಡ ಪರಿಚಯ ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ಪರಿಚಯ ಇದ್ದವರಂದ್ರೆ ನಿಧಿ ಸುಬ್ಬಯ್ಯ, ಶುಭ ಪುಂಜಾ, ಅದೇ ರೀತಿಯಾಗಿ ಮಂಜು ಪಾವಗಡ. ಇನ್ನುಳಿದಂತ ಬಹುತೇಕ ಸ್ಪರ್ಧಿಗಳೆಲ್ಲರೂ ಕೂಡ ಎಲ್ರಿಗೂ ಹೊಸಬರಾಗಿದ್ರು. ಕೆಲವೊಂದು ಸ್ಪರ್ಧಿಗಳು ಮಾತ್ರ ಒಂದಷ್ಟು ಜನರಿಗೆ ಪರಿಚಯ ಇದ್ರು. ಹೀಗಾಗಿ ಬಿಗ್ ಬಾಸ್ ಸೀಸನ್ 8 ರಂಗೇರುತ್ತೆ, ಒಂದಷ್ಟು ಕುತೂಹಲ ಮೂಡಿಸುತ್ತೆ ಅಂತ ಯಾರು ಕೂಡ ನಿರೀಕ್ಷೆಯನ್ನೇ ಮಾಡಿಕೊಂಡಿರಲಿಲ್ಲ, ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಅಂತೂ ಬಿಗ್ ಬಾಸ್ ಬರ್ತಾ 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 ಎಲ್ಲರಲ್ಲೂ ಕುತೂಹಲವನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಹೆಚ್ಚೆಚ್ಚು ನಿರೀಕ್ಷೆಯನ್ನ ಹುಟ್ಟಿಸುತ್ತಾ ಹೋಗುತ್ತೆ. ಯಾರಿಗೂ ಗೊತ್ತಿರದಂತ ಅರವಿಂದ್ ಕೆಪಿ ಟಾಪ್ ಸ್ಪರ್ಧಿ ಅಂತ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಪ್ರಶಾಂತ್ ಸಂಬರ್ಗಿ ಸೇರಿದಂತೆ ಒಂದಷ್ಟು ಸ್ಪರ್ಧಿಗಳು ಕೂಡ ಜನರ ಗಮನವನ್ನ ಸೆಳೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇನ್ನೊಂದು ವಿಚಾರ ಮಾಡ್ಬಿಟ್ಟೆ, ವೈಷ್ಣವಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿದ್ರು. ಅವರು ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಪ್ರಸಿದ್ಧಿಯನ್ನು ಪಡೆದಂತ ಕಾರಣಕ್ಕಾಗಿ ಒಂದಷ್ಟು ಜನರಿಗೆ ಗೊತ್ತಿತ್ತು. ಇನ್ನುಳಿದಂತೆ ಎಲ್ಲ ಸ್ಪರ್ಧಿಗಳು ಕೂಡ ಒಂದು ರೀತಿಯಲ್ಲಿ ಹೊಸಬ್ರು ಅಂತ ಅನಿಸ್ತಾ ಇದ್ರು. ಚಂದ್ರಕಲಾ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿತ್ತು. ಇನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಜನಕ್ಕೆ ರೀಚ್ ಆಗದೇ ಇದ್ದಂತ ಸ್ಪರ್ಧಿಗಳು ಆದ್ರೆ ಬಿಗ್ ಬಾಸ್ ಮನೆಗೆ ಬಂದು ಒಂದು ಹಂತಕ್ಕೆ ರೀಚ್ ಆದ್ರು. ಇದೀಗ ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 8 ಫಿನಾಲೆಯ ಹಂತಕ್ಕೆ ಬಂದಿದೆ. ಬಿಗ್ ಬಾಸ್ ಸೀಸನ್ 8 ಮುಕ್ತಾಯ ಆಗ್ತಾ ಇದೆ. ಒಂದಷ್ಟು ಜನರಿಗೆ ಸಹಜವಾಗಿ ಬೇಸರ ಆಗಿದೆ. ಯಾಕಂದ್ರೆ ರಾತ್ರಿ ಆಗ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಬಿಗ್ ಬಾಸ್ ಅನ್ನ ಆನ್ ಮಾಡ್ತಾ ಇದ್ರು, ಬಿಗ್ ಬಾಸ್ ಅನ್ನ ನೋಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾ ಇದ್ರು. ಒಂದಷ್ಟು ಎಂಟರ್ಟೈನ್ಮೆಂಟ್ ಎಲ್ಲವೂ ಕೂಡ ಇರ್ತಾ ಇತ್ತು. ಇದೀಗ ಮತ್ತೊಮ್ಮೆ ಆ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂದ್ರೆ ಅಕ್ಟೋಬರ್ ವರೆಗೆ ಕಾಯಲೇಬೇಕಾಗಿದೆ. ಅಕ್ಟೋಬರ್ ನಿಂದ ಬಿಗ್ ಬಾಸ್ ಸೀಸನ್ 9 ಆರಂಭ ಆಗುತ್ತೆ. ಇದೀಗ ಅಸಲಿ ಮ್ಯಾಟರ್ಗೆ ಬರ್ತೀನಿ. ಬಿಗ್ ಬಾಸ್ ಫಿನಾಲೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 5 ಮಂದಿ ಉಳ್ಕೊಂಡಿದ್ರು. ಅರವಿಂದ್ ಕೆಪಿ, ಮಂಜು ಪಾವಗಡ, ವೈಷ್ಣವಿ, ದಿವ್ಯಾ ಉರ್ಡುಗ ಹಾಗೆ ಪ್ರಶಾಂತ್ ಸಂಬರ್ಗಿ. ಎಲ್ರಿಗೂ ಕೂಡ ಕುತೂಹಲ ಇತ್ತು, ಇವರಲ್ಲಿ ಅಂತಿಮವಾಗಿ ಯಾರು ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿಡಿತಾರೆ ಅಥವಾ ಬಿಗ್ ಬಾಸ್ ಸ್ಟೇಜ್ ಮುಖ್ಯ ವೇದಿಕೆ ಇದೆಯಲ್ಲ ಅದರಲ್ಲಿ ಸುದೀಪ್ ಅವರ ಅಕ್ಕಪಕ್ಕ ನಿಂತ್ಕೊಳ್ಳುವಂತ ಸ್ಪರ್ಧಿಗಳು ಯಾರು ಅಂತ ಹೇಳಿ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ 5 ಜನರಲ್ಲಿ ಇಬ್ಬರು ಮೊದಲು ಹೊರಗಡೆ ಹೋಗ್ತಾರೆ, ತದನಂತರ ಒಬ್ರು ಹೊರಗಡೆ ಹೋಗ್ತಾರೆ, ಅಂತಿಮವಾಗಿ ಇಬ್ರು ಉಳ್ಕೊಳ್ತಾರೆ. ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಗೊತ್ತಾಗ್ತಿರುವಂತಹ ಮ್ಯಾಟರ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ದಿವ್ಯಾ ಉರ್ಡುಗ ಅದೇ ರೀತಿಯಾಗಿ ಪ್ರಶಾಂತ್ ಸಂಬರ್ಗಿ ಹೊರಬಿದ್ದಿದ್ದಾರೆ. ಟಾಪ್ 3 ಸ್ಪರ್ಧಿಗಳಾಗಿ ಅರವಿಂದ್ ಕೆಪಿ, ಮಂಜು ಪಾವಗಡ ಅದೇ ರೀತಿಯಾಗಿ ವೈಷ್ಣವಿ ಗೌಡ ಇದೀಗ ಗುರುತಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಿದ್ದಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ದಿವ್ಯಾ ಉರ್ಡುಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಕಾರಣ ಏನು ಅದನ್ನ ನಾವು ಗಮನಿಸ್ತಾ ಹೋಗೋಣ. ಅರವಿಂದ್ ಕೆಪಿ, ಮಂಜು ಪಾವಗಡ ಹಾಗೆ ವೈಷ್ಣವಿಗೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ ದಿವ್ಯಾ ಉರ್ಡುಗ ಸ್ವಲ್ಪ ಮಟ್ಟಿಗೆ ಅವ್ರ ಮುಂದೆ ಡಲ್ ಅಂತ ಅನಿಸ್ತಾರೆ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಗಮನಿಸ್ತಾ ಇದ್ವಿ, ದಿವ್ಯಾ ಉರ್ಡುಗ ಇಂಡಿವಿಜುವಲ್ ಆಗಿ ಆಡ್ತಾ ಇದ್ರು, ಟಾಸ್ಕ್ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು, ಅವರದ್ದೇ ಆದಂತ ಲಿಮಿಟೇಷನ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ರು, ಮನೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಯೂ ಕೂಡ ಇರ್ತಾ ಇದ್ರು. ಹೀಗಾಗಿ ದಿವ್ಯಾ ಉರ್ಡುಗ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂತ ಸ್ಪರ್ಧಿಯೂ ಕೂಡ ಆಗಿದ್ರು ಫಸ್ಟ್ ಇನ್ನಿಂಗ್ಸ್ ನಲ್ಲಿ. ಅದರಲ್ಲೂ ಕೂಡ ಅರವಿಂದ್ ಕೆಪಿ ಜೋಡಿ ಟಾಸ್ಕ್ ಬಂದ್ಮೇಲೆ ಅರವಿಂದ್ ಮತ್ತೆ ದಿವ್ಯಾ ಉರ್ಡುಗ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಳ್ತಾ ಹೋಗ್ತಾರೆ. ಆಮೇಲೆ ಜೋಡಿ ಆದ ನಂತರ ದಿವ್ಯಾ ಉರ್ಡುಗ ಅವರ ಇಂಡಿವಿಜುವಾಲಿಟಿ ನಿಧಾನಕ್ಕೆ ಹೋಗೋದಕ್ಕೆ ಶುರುವಾಗುತ್ತೆ. ಆ ಇಂಡಿವಿಜುವಲ್ ಗೇಮ್ ಅನ್ನು ಆಡ್ತಾ ಇದ್ರಲ್ಲ ಸ್ವಲ್ಪ ಮಟ್ಟಿಗೆ ಡಲ್ ಆಗೋದಕ್ಕೆ ಶುರುವಾಗುತ್ತೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಅರವಿಂದ್ ಕೆಪಿ ಅವರ ಸಲಹೆ ಸೂಚನೆಯನ್ನು ಪಡೆದುಕೊಳ್ತಾ ಇದ್ರು. ಒಂದು ರೀತಿಯಲ್ಲಿ ಅರವಿಂದ್ ಕೆಪಿ ಅವರ ಜೊತೆಗೆ ಇರ್ತಾ ಇದ್ರು. ಈ ಮಂಜು ಪಾವಗಡ ಜೊತೆಗೆ ದಿವ್ಯಾ ಸುರೇಶ್ ಯಾವ ರೀತಿಯಾಗಿರ್ತಾ ಇದ್ರು ಅದೇ ರೀತಿಯಾಗಿ ಅರವಿಂದ್ ಜೊತೆಗೆ ದಿವ್ಯಾ ಉರ್ಡುಗ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಗುರುತಿಸಿಕೊಳ್ತಾರೆ. ಆನಂತರ ಅವರಲ್ಲಿ ಹೆಲ್ತ್ ಅಲ್ಲಿ ಸ್ವಲ್ಪ ಅಪ್ಸೆಟ್ ಆಗುತ್ತೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆಗಲೂ ಕೂಡ ಇಡೀ ಕರ್ನಾಟಕ ಅವರಿಗೋಸ್ಕರ ಮಿಡಿಯುತ್ತೆ. ಆಗ್ಲೇ ಅವರು ಇನ್ನಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದು ದಿವ್ಯಾ ಉರ್ಡುಗ, ಅವರ ಆರೋಗ್ಯ ಹೀಗಾಯ್ತಲ್ಲ ಅಂತೇಳಿ ಪ್ರತಿಯೊಬ್ರು ಕೂಡ ಬೇಸರವನ್ನ ಪಡೆದುಕೊಳ್ತಾರೆ. ಆನಂತರ ಬಿಗ್ ಬಾಸ್ ಅರ್ಧಕ್ಕೆ ಮೊಟಕುಗೊಳ್ಳುತ್ತೆ ಬಿಡಿ. ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆಗ್ತಾ ಇದ್ದ ಹಾಗೆ ಎಲ್ಲರೂ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ದಿವ್ಯಾ ಉರ್ಡುಗ ಇಂಡಿವಿಜುವಲ್ ಗೇಮ್ ಅನ್ನ ಆಡಬಹುದು, ಅರವಿಂದ್ ಮೇಲೆ ಹೆಚ್ಚು ಡಿಪೆಂಡ್ ಆಗದೆ ಇರಬಹುದು ಅಂತ ಹೇಳಿ. ಬಟ್ ಎಲ್ಲವೂ ಕೂಡ ನಿರೀಕ್ಷೆ ಹುಸಿ ಆಯ್ತು. ದಿವ್ಯಾ ಉರ್ಡುಗ ಕಂಪ್ಲೀಟ್ ಆಗಿ ಅರವಿಂದ್ ಮೇಲೆ ಡಿಪೆಂಡ್ ಆಗ್ಬಿಟ್ರು. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಹೇಳಿಕೊಳ್ಳುವಂತ ಟಾಸ್ಕ್ ಗಳಲ್ಲೂ ಕೂಡ ದಿವ್ಯಾ ಉರ್ಡುಗ ಗೆಲುವನ್ನ ಸಾಧಿಸಲಿಲ್ಲ. ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ಟಾಸ್ಕ್ ನಲ್ಲಿ ಆಸಕ್ತಿಯನ್ನ ಕಳ್ಕೊಂಡ್ರು ಅಂತ ಕಾಣುತ್ತೆ. ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವರಿಗೆ ಹಾಸ್ಯ ಮಾಡುವಂತಹ ಏನು ಹಾಸ್ಯ ಪ್ರಜ್ಞೆ ಏನಿಲ್ಲ ಅಥವಾ ಇನ್ನೊಂದೇನೋ ಇಲ್ಲ. ಅವರ ಇದ್ದಂತೂ ಒಂದು ಸಣ್ಣ ಲಿಮಿಟೇಷನ್ ಅಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ ನೀಡುವಂತ ಕೆಲಸವನ್ನ ಮಾಡ್ತಿದ್ರು. ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗಿ ಇದ್ರು. ಮಂಜು ಪಾವಗಡ ಜೊತೆಗೆ ಶುಭ ಪುಂಜ ಜೊತೆ ಕಾಮಿಡಿ ಮಾಡ್ಕೊಂಡಿರ್ತಾ ಇದ್ರು, ಅರವಿಂದ್ ಜೊತೆಗೂ ಕೂಡ ತಮಾಷೆ ಮಾಡ್ಕೊಂಡಿರ್ತಾ ಇದ್ರು. ಹೀಗಿದ್ರೂ ಕೂಡ ಮಂಜು ಪಾವಗಡ, ಅರವಿಂದ್ ಕೆಪಿ ಹಾಗೆ ವೈಷ್ಣವಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಡಲ್ ಅಂತಾನೆ ಕಾಣಿಸ್ತಾರೆ ದಿವ್ಯಾ ಉರ್ಡುಗ. ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಿದ್ದಿರಬಹುದು. ಹೀಗಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ವೋಟ್ ಕೂಡ ಬಂದಿರಬಹುದು. ಇನ್ನು ಅರವಿಂದ್ ಕೆಪಿ ಮತ್ತೆ ಮಂಜು ಪಾವಗಡ
ಅವರಿಬ್ರು ಬಿಗ್ ಬಾಸ್ ವಿನ್ನರ್ ಅನ್ನುವ ರೀತಿಯಲ್ಲಿ ಗುರ್ಸ್ಕೊಳ್ತಾ ಇದ್ರಲ್ಲ, ಅವರಿಬ್ರಲ್ಲಿ ಯಾರೊಬ್ರು ವಿನ್ ಆಗ್ಬಹುದು ಅಂತ ಹೇಳಿ. ಹೀಗಾಗಿ ಅವರಿಬ್ಬರ ಫ್ಯಾನ್ಸ್ ಏನ್ ಮಾಡ್ತಿದ್ದಾರೆ, ಪೈಪೋಟಿಗೆ ಬಿದ್ದಂತೆ ಅರವಿಂದ್ ಕೆಪಿ ಮತ್ತೆ ಮಂಜು ಪಾವಗಡ ಅವರಿಗೆ ವೋಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಇದೀಗ ಚಿತ್ತವನ್ನ ಹರಿಸಿದ್ದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದು ಅವರಿಬ್ಬರ ಬಗ್ಗೆನೆ. ಇನ್ನೊಂದಷ್ಟು ಜನ ವೈಷ್ಣವಿ ಗೌಡಗೂ ಕೂಡ ಒಂದು ದೊಡ್ಡ ಫ್ಯಾನ್ಸ್ ಬಳಗ ಕೂಡ ಹುಟ್ಕೊಂಡಿದೆ, ಅವ್ರ ಕಡೆಗೂ ಕೂಡ ಒಂದಷ್ಟು ಗಮನವನ್ನ ಕೊಡ್ತಾ ಇದ್ದಾರೆ. ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಕೂಡ ಅವರು ಗಮನವನ್ನು ಸೆಳೆದಿದ್ರಲ್ಲ ಈ ಕಾರಣಕ್ಕಾಗಿ. ಹೀಗಾಗಿ ಎಲ್ಲೋ ಒಂದ್ ಕಡೆ ದಿವ್ಯಾ ಉರ್ಗವನ್ನ ಜನ ವೋಟ್ ಮಾಡುವಲ್ಲಿ ಮರೆತರು ಅಂತ ಕಾಣುತ್ತೆ. ಇದೀಗ ಪ್ರಶಾಂತ್ ಸಂಬರ್ಗಿ ಮ್ಯಾಟ್ರಿಕ್ ಬರೋಣ. ಪ್ರಶಾಂತ್ ಸಂಬರ್ಗಿ ಬಿಗ್ ಬಾಸ್ ಮನೆಗೆ ಬಂದಾಗ ಬಹುತೇಕರಿಗೆ ಇವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ. ಈ ಡ್ರಗ್ಸ್ ಪ್ರಕರಣದಲ್ಲಿ ಸ್ವಲ್ಪ ಮಟ್ಟಿಗೆ ಸೌಂಡ್ ಮಾಡಿದ್ರು, ಹೀಗಾಗಿ ನ್ಯೂಸ್ ಚಾನಲ್ ಅನ್ನ ಯಾರು ರೆಗ್ಯುಲರ್ ಆಗಿ ನೋಡ್ತಾ ಇದ್ರು ಅವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಶಾಂತ್ ಸಂಬರ್ಗಿ ಗೊತ್ತಿತ್ತು. ಅದರ ಹೊರತಾಗಿ ಅವರು ಸಾರ್ವಜನಿಕವಾಗಿ ಗುರುತಿಸಿಕೊಂಡಂತಹ ವ್ಯಕ್ತಿ ಅಲ್ಲ. ಈ ಹಿಂದೆನೂ ಕೂಡ ಒಂದಷ್ಟು ಪ್ರಚಾರಕ್ಕೆ ಪಡೆಯೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಇದ್ರು, ಬಟ್ ಹೇಳ್ಕೊಳ್ಳುವಷ್ಟು ಪ್ರಚಾರವನ್ನ ಪಡೆಯುವಲ್ಲಿ ಅವರು ಫೇಲ್ಯೂರ್ ಆಗಿದ್ರು. ಬಿಗ್ ಬಾಸ್ ಇಂದ ಅವಕಾಶ ಬರ್ತಾ ಇದ್ದ ಹಾಗೆ ಅದ್ಭುತವಾದಂತೆ ವೇದಿಕೆ ಅಂತ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಆರಂಭದಲ್ಲಿ ಪ್ರಶಾಂತ್ ಸಂಬರ್ಗಿ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಒಂದೆರಡು ದಿನ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿರ್ತಾರೆ. 3ನೇ ದಿನದಿಂದ ತಮ್ಮ ಅಸಲಿ ಆಟವನ್ನ ಶುರು ಮಾಡ್ಕೊಂಡು ಬಿಡ್ತಾರೆ. ಗಲಾಟೆ, ಜಗಳ ಇಂಥದ್ರಲ್ಲೇ ಪ್ರಶಾಂತ್ ಸಂಬರ್ಗಿ ಮುಳುಗಿ ಹೋಗಿರ್ತಾರೆ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಟಾಸ್ಕ್ ನಲ್ಲಿ ಹೇಳ್ಕೊಳ್ಳುವಷ್ಟು ಮಟ್ಟಿಗೆ ಆಕ್ಟಿವ್ ಆಗಿರಲಿಲ್ಲ, ಬಟ್ ಎಂಟರ್ಟೈನ್ಮೆಂಟ್ ಅಂತದೇನು ಇರಲಿಲ್ಲ. ಅದರಲ್ಲೂ ಕೂಡ ಚಕ್ರವರ್ತಿ ಚಂದ್ರಚೂಡ್ ಜೊತೆಗೆ ಜಾಯ್ನ್ ಆದ್ಮೇಲಂತೂ ಪ್ರಶಾಂತ್ ಸಂಬರ್ಗಿ ಇನ್ನು ಸಿಕ್ಕಾಬಟ್ಟೆ ಜಗಳ ಅಂಥದ್ರಲ್ಲೇ ಮುಳುಗಿ ಹೋಗಿರ್ತಾ ಇದ್ರು. ಉಳಿದಂತ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸೋಲ್ಸೋದು ಹೇಗೆ, ಹಾಗೆ ಹೀಗೆ ಅಂತ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ತಿದ್ರು. ಹೆಚ್ಚೆಚ್ಚು ಸುಳ್ಳು ಹೇಳ್ತಾ ಇದ್ರು, ಹಾಗೆ ಅವರ ನಡುವೆ ತಂದಿಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈ ಮೂಲಕ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಗುರ್ಸ್ಕೊಳ್ತಾರೆ. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಬರ್ತಾ ಇದ್ದ ಹಾಗೆ ಪ್ರಶಾಂತ್ ಸಂಬರ್ಗಿ ಕಂಪ್ಲೀಟ್ ಆಗಿ ಬದಲಾಗ್ಬಿಡ್ತಾರೆ. ಜಗಳವನ್ನ ಮಾಡ್ತಾ ಇದ್ರು, ಬಟ್ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಎಲ್ಲಿ ಪ್ರಶ್ನೆಯನ್ನ ಮಾಡ್ಬೇಕು ಅಲ್ಲಿ ಮಾತ್ರ ಅವ್ರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸುಖ ಸುಮ್ಮನೆ ಎಲ್ಲೂ ಕೂಡ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇರಲಿಲ್ಲ. ಅವ್ರು ಮಾತನಾಡುವಂತ ಪ್ರತಿ ಮಾತಿಗೂ ಅರ್ಥ ಇದೆ ಅಂತ ಜನಕ್ಕೆ ಅನ್ಸೋದಕ್ಕೆ ಶುರುವಾಯಿತು. ಹಾಗೆ ಅವರೊಳಗಡೆ ಇದ್ದಂತ ಒಂದು ಮಗು ಮನಸ್ಸು, ಇನ್ನೋಸೆನ್ಸ್ ಕೂಡ ಜನಕ್ಕೆ ಗೊತ್ತಾಗೋದಕ್ಕೆ ಶುರುವಾಯಿತು. ಹಾಗೆ ಜನ ಇನ್ನೊಂದು ವಿಚಾರವನ್ನು ಕೂಡ ಫೈನಲಿ ಅರ್ಥ ಮಾಡ್ಕೊಂಡ್ರು. ಪ್ರಶಾಂತ್ ಸಂಬರ್ಗಿ ಬಿಗ್ ಬಾಸ್ ಮನೇಲಿ ಇಲ್ಲ ಅಂತ ಆಗಿದ್ರೆ ಬಿಗ್ ಬಾಸ್ಗೆ ಬಂದಂಥ ಸ್ಪರ್ಧಿಗಳೆಲ್ಲರೂ ಕೂಡ ಒಂದು ರೀತಿ ಪಿಕ್ನಿಕ್ಗೆ ಬಂದು ಹೋದ ಹಾಗೆ ಹೋಗ್ತಾ ಇದ್ರು. ಯಾವುದೇ ರೀತಿಯಲ್ಲೂ ಕೂಡ ಅವ್ರು ಆಕ್ಟಿವ್ ಆಗ್ತಿರ್ಲಿಲ್ಲ. ಪ್ರಶಾಂತ್ ಸಂಬರ್ಗಿ ಅಷ್ಟೊಂದು ಗಲಾಟೆ ಅಷ್ಟೊಂದು ಮಾಡ್ತಾ ಇದ್ದ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ ಸ್ಪರ್ಧಿಗಳು ಆಕ್ಟಿವ್ ಆಗಿ ಇರ್ತಾ ಇದ್ರು. ಒಂದು ರೀತಿಯಲ್ಲಿ ಊಟದಲ್ಲಿ ಇದ್ದಂಥ ಉಪ್ಪಿನಕಾಯಿ ರೀತಿಯಲ್ಲಿ ಎನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಬಣಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಅಂದ್ರೆ ಊಟಕ್ಕೆ ಇನ್ನಷ್ಟು ರುಚಿ ಜಾಸ್ತಿ ಆಗ್ಬೇಕಂದ್ರೆ ಉಪ್ಪಿನಕಾಯಿ ಬೇಕೇ ಬೇಕಲ್ಲ, ಆ ರೀತಿಯಾಗಿ ಪ್ರಶಾಂತ್ ಸಂಬರ್ಗಿ ಅಂತಲೂ ಕೂಡ ಒಂದಷ್ಟು ಜನ ಲೆಕ್ಕಾಚಾರವನ್ನು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಆದರೂ ಕೂಡ ಮಂಜು ಪಾವಗಡ, ಅರವಿಂದ್ ಕೆಪಿ ಹಾಗೆ ವೈಷ್ಣವಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಪ್ರಶಾಂತ್ ಸಂಬರ್ಗಿ ಸ್ವಲ್ಪ ಮಟ್ಟಿಗೆ ಡಲ್. ಯಾಕಂದ್ರೆ ಬಿಗ್ ಬಾಸ್ ಅಂದ್ರೆ ಬರೀ ಜಗಳ, ಗಲಾಟೆ, ಇನ್ನೋಸೆನ್ಸ್ ಮಾತ್ರ ಅಲ್ಲ, ಅದ್ರ ಹೊರತಾಗಿ ಟಾಸ್ಕ್ ನಲ್ಲೂ ಕೂಡ ಆಕ್ಟಿವ್ ಆಗಿ ಭಾಗಿಯಾಗಬೇಕಾಗತ್ತೆ. ಮನೆಯಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿರ್ಬೇಕಾಗತ್ತೆ. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಡಬೇಕಾಗತ್ತೆ. ಅವ್ರು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದವರಲ್ಲ, ಆದ್ರೂ ಕೂಡ ತಮಗೆ ಸಾಧ್ಯ ಆದಷ್ಟು ಜನರನ್ನ ಎಂಟರ್ಟೈನ್ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ರು. ಬಟ್ ಮಂಜು ಪಾವಗಡ ಮುಂದೆ ಇವರೆಲ್ಲರೂ ಕೂಡ ಡಲ್ ಆಗ್ಬಿಡ್ತಾ ಇದ್ರು ಪ್ರಶಾಂತ್ ಸಂಬರ್ಗಿ. ಹೀಗಾಗಿ ಪ್ರಶಾಂತ್ ಸಂಬರ್ಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂತಹ ಘೋಷಣೆ ಇವತ್ತು ರಾತ್ರಿ ಆಗತ್ತೆ. ಇವತ್ತು ರಾತ್ರಿ ಇಬ್ಬರನ್ನ ಅಥವಾ ಒಬ್ಬರನ್ನ ಮನೆಯಿಂದ ಹೊರಗಡೆ ಕಳಿಸುವಂತಹ ಸಾಧ್ಯತೆ ಇದೆ ಸುದೀಪ್ ಅವರು. ನಾಳೆ ಇನ್ನೊಬ್ಬರನ್ನ ಹೊರಗಡೆ ಕಳಿಸ್ತಾರೆ. ಅಂತಿಮವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 3ರಲ್ಲಿ 2ರನ್ನ ಸುದೀಪ್ ಸ್ಟೇಜ್ಗೆ ಕರ್ಕೊಂಡು ಬರ್ತಾರೆ. ಒಬ್ರು ಬಿಗ್ ಬಾಸ್ ಮನೆಯಿಂದ ಸಹಜವಾಗಿ ಔಟ್ ಆಗ್ತಾರೆ. ಹೆಚ್ಚು ಕಡಿಮೆ ಅರವಿಂದ್ ಕೆಪಿ ಮತ್ತೆ ಮಂಜು ಪಾವಗಡ ಸುದೀಪ್ ಅವರ ಅಕ್ಕಪಕ್ಕ ನಿಲ್ಲುವಂತ ಸಾಧ್ಯತೆ ಇದೆ. ಇನ್ನೇನಾದ್ರೂ ಅಚ್ಚರಿ ಎನ್ನುವ ರೀತಿಯಲ್ಲಿ ವೈಷ್ಣವಿ ಕೂಡ ಪೈಪೋಟಿಯನ್ನ ಕೊಡಬಹುದು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.